ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ನ ಪೊಲೀಸರು ಈಗಾಗಲೇ ಬಂಧಿಸಿ ಸ್ಥಳ ಮಹಜರನ್ನು ಈಗ ಮಾಡ್ತಾ ಇದ್ದಾರೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟ ಪ್ರಕರಣ ಇದು ತುಮಕೂರಲ್ಲಿ ನಡೆದಿದ್ದು. ಸ್ಫೋಟ ಪ್ರಯೋಗ ಸ್ಥಳ ಇತ್ತಲ್ಲ, ಎಲ್ಲಿ ಮಾಡಿದ್ರು ಆ ಜಾಗದಲ್ಲಿ ಪೊಲೀಸರು ಈಗ ಮಹಜರನ್ನು ನಡೆಸ್ತಾ ಇದ್ದಾರೆ. ಡ್ರೋನ್ ಪ್ರತಾಪನ್ನು ಕರೆತಂದು ಪೊಲೀಸರು ಪಂಚನಾಮೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಪ್ರತಾಪನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಒಟ್ಟು 3 ಜನರ ವಿರುದ್ಧ FIR ದಾಖಲಾಗಿರೋದು. ಒಂದು ಈ ಜಮೀನಿನ ಮಾಲೀಕ, ಮತ್ತೊಂದು ಡ್ರೋನ್ ಪ್ರತಾಪ್ ಮತ್ತು ಅದನ್ನು ಚಿತ್ರೀಕರಣ ಮಾಡಿದಂತಹ ಮತ್ತೊಬ್ಬ. 3 ಜನರ ಮೇಲೆ FIR. ಅದರಲ್ಲಿ ಒಬ್ಬನನ್ನು ಅಂದರೆ A1 ಮೊದಲ ಆರೋಪಿ ಡ್ರೋನ್ ಪ್ರತಾಪ್, ಈತನನ್ನು ಬಂಧಿಸಿ ಸ್ಪಾಟ್ ಮಹಜರ್ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಇದೇ ಕೃಷಿ ಹೊಂಡದಲ್ಲಿ ಆತ ಸೋಡಿಯಂ ಬಾಂಬನ್ನು ಸ್ಫೋಟ ಮಾಡಿದ್ದು. ಏನೋ ಒಂದು ವಿಡಿಯೋ ಮಾಡ್ತೀನಿ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ ಮಾಡಿದಂತಹ ಪ್ರಯೋಗ ಇದು ಕಾನೂನಾತ್ಮಕವಾಗಿ ತಪ್ಪು. ಈ ರೀತಿ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಅಲ್ಲ ಏನು ಮಾಮೂಲಿ ಹೇಳ್ಬೇಡಿ, ಹೇಳಿ ಕ್ಲಾರಿಫೈ ಮಾಡಿ. ನೀವು ಏನಾಯ್ತು ಅಲ್ಲ ಏನು ಮಾಮೂಲಿ ಹೇಳ್ಬೇಡಿ, ಅಲ್ಲ ಏನು ಮಾಮೂಲಿ ಹೇಳ್ಬೇಡಿ, ಹೇಳಿ ಕ್ಲಾರಿಫೈ ಮಾಡಿ. ನೀವು ಏನಾಯ್ತು ಅಯ್ಯೋ ಪೊಲೀಸ್ ನಿಮ್ಗೆಲ್ಲಾದು ಅರಿವಿದೆ, ನೀವೇ ಯಾಕೆ ಮಾಡಕ್ ಬಂದ್ರಿ? ಏನಾಯ್ತು ಹೇಳ್ರಿ, ಕ್ಲಾರಿಫೈ ಮಾಡೋಗಿ ನೀವು. ಬೇಡ ಅದು ನಮಗೆ. ಆ್ಯಕ್ಚುಲಿ ಪೊಲೀಸರು ಆ ರೀತಿ ಅರೆಸ್ಟ್ ಅಂತ ತೋರಿಸಿದಾಗ ಸಾಮಾನ್ಯವಾಗಿ ಮಾಧ್ಯಮಗಳಿಗೆ ಮಾತಾಡಬಾರ್ದು, ಹಾಗಾಗಿ ಆತ ಮಾತಾಡಿಲ್ಲ. ಬಟ್ ಏನು ಅಂತ ಉತ್ತರ ಕೊಡೋಕ್ಕೆ ಸಾಧ್ಯ? ಯಾತಕ್ಕೋಸ್ಕರ ಈ ಬಾಂಬ್ ಸ್ಫೋಟ ಮಾಡಿದ್ದರ ಉದ್ದೇಶ ಏನು? ಜಸ್ಟ್ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಅಷ್ಟೇ. ಅದೇನೋ ಆರಂಭದಲ್ಲಿ ಆತ ಹೇಳ್ತಾನೆ, ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ. ಡ್ರೋನ್ ಪ್ರತಾಪ್ಗೆ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ. ಮಹಜರ್ ಕರ್ಕೊಂಡು ಬಂದಾಗ ಯಾರ್ಯಾರು ಬಂದಿದ್ರಿ, ನಿಮ್ಮ ಸ್ನೇಹಿತನ ಹೆಸರನ್ನ ಹೇಳಿ, ಯಾವ ಕಾರಲ್ಲಿ ಬಂದಿದ್ರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಪೊಲೀಸರು. ಈ ವೇಳೆ I-20 ಕಾರಲ್ಲಿ ಬಂದಿದ್ವಿ ಅಂತ ಪ್ರತಾಪ್ ಉತ್ತರವನ್ನು ಕೊಟ್ಟಿದ್ದಾನೆ. ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಮಾಡೋದು ತಪ್ಪಲ್ವಾ ಅಂತ ಪೊಲೀಸರು ಕೇಳಿದಾಗ ಹೌದು ತಪ್ಪು ಅಂತ ತಲೆ ಅಲ್ಲಾಡಿಸಿದ್ದಾರೆ ಪ್ರತಾಪ್. ಅದು ಒಂದು, ಮತ್ತು ಅನೇಕ ನಿಯಮಗಳನ್ನು ಗಾಳಿಗೆ ತೂರಿ ಮಾಡಿರ್ತಕ್ಕಂಥದ್ದು. ವಿತೌಟ್ ಪರ್ಮಿಷನ್ ಈ ರೀತಿ ಮಾಡೋಕ್ಕೆ ಬರಲ್ಲ ಪ್ರಯೋಗಗಳನ್ನ. ಜೊತೆಗೆ ಆ ನೀರೆಲ್ಲ ಅಲ್ಲಿ ಸ್ಫೋಟ ಆಗಿರ್ತಕ್ಕಂಥದ್ದು, ಅಲ್ಲೇನಾದ್ರು ಜಲಚರಗಳಿದ್ದರೆ ಸಾಯ್ತವೆ, ನೀರು ವಿಷವಾಗುತ್ತೆ, ಅದನ್ನು ಮತ್ತೆ ನೀರನ್ನು ವ್ಯವಸಾಯಕ್ಕೆ ಬಳಸೋಕ್ಕಾಗಲ್ಲ. ಹೀಗೆಲ್ಲ ಇದ್ದು ಇದೆಲ್ಲ ಗೊತ್ತಿದ್ದು ಕೂಡ ಆತನಿಗೆ ಸೋಡಿಯಂ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ ಆತನಿಗೆ? ಗೊತ್ತಿದ್ದು ಮಾಡಿದ್ದು ಯಾಕೆ ಅಂತಕ್ಕಂಥದ್ದು. ನಾವು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಟೈಮ್ ಅವ್ರ ವಿಡಿಯೋ ಫಾಲೋ ಆಗಿ ನೋಡ್ತಿದ್ವಿ. ಅವ್ರು ನಮ್ಮೂರಲ್ಲೇ ಬಂದಿದ್ರು, ಒಂದು 3 ಟೈಮ್ ಬಂದಿದ್ರು ಇಲ್ಲಿಗೆ. 2 ಟೈಮ್ ಬಂದಾಗ ಈ ಲೊಕೇಶನ್ ಎಲ್ಲ ಸೆಂಡ್ ಮಾಡಿ, ಅದ್ರ ಡ್ರೋನ್ ಎಲ್ಲ ಇದು ಮಾಡಿಬಿಟ್ಟು ಇದೆಲ್ಲ ಸೆಂಡ್ ಮಾಡ್ತೀವಿ, ಇಷ್ಟು ಅಡಿಗೆ ಇಷ್ಟು ಫೇಟ್ ಇದೆ, ಅಮೌಂಟ್ ಕೊಟ್ಟರೆ ಇಲ್ಲಿ EMI ಸೈಟ್ ಕೊಡ್ತೀವಿ ಅಂತ ಫಸ್ಟು 2 ಟೈಮ್ ಬಂದಿದ್ರು. ಅವಾಗ ನಾವು ಬಂದಿದ್ವಿ. 3 ಟೈಮ್ ಬಂದಾಗ ಅವರು ಬಾಂಬ್ ಇದು ಮಾಡಿ ಸೋಡಿಯಂ ಇದು ಮಾಡಿದ್ದಾರೆ. ಆ ಸೋಡಿಯಂ ಮಾಡಿರೋದು ತಪ್ಪು ಸೈ. ಯಾಕಡೆ ಅಂದರೆ ನಾವೆಲ್ಲ ಹಸು ಹೊಡ್ಕೊಂಡು ಇಲ್ಲಿಗೆ ಬರ್ತೀವಿ ಸರ್. ನಾವು ಹಸು ಹೊಡ್ಕೊಬರ್ತಾಯಿದ್ವಿ. NH4 ರೋಡು, ಯಾರಾಗ ತೊಂದರೆ ಆದರೆ ಏನು ಸಮಸ್ಯೆ ಆಗುತ್ತೆ ಸರ್. ಡ್ರೋನ್ ಪ್ರತಾಪ್ಗೆ ನನ್ನ ಪ್ರಕಾರ ಕಾನೂನು ಶಿಕ್ಷೆ ಏನಿದ್ರೆ ಅದಾಗಲೇಬೇಕು ಸರ್. 3 ಬಾರಿ ಬಂದಿದ್ದಾರೆ ಅವರು. 3 ಬಾರಿ ಬಂದಿದ್ದಾರೆ ಸರ್. ಅವ್ರು ಇನ್ಸ್ಟಾಗ್ರಾಮಲ್ಲಿ 2 ಬಾರಿ ಅಕೌಂಟ್ ಹಾಕಿದ್ದಾರೆ. ಇವಾಗ ಹಾಕಿರೋದು ಡಿಲೀಟ್ ಮಾಡಿದ್ದಾರೆ ಸರ್. ಅವರು 3 ಬಾರಿ ಓನರು ಗೊತ್ತಿಲ್ಲ ಸರ್, ನೋಡಿಲ್ಲ. ಎಲ್ಲಿಯವರು ಅವರು ಬೆಂಗಳೂರು ಕಡೆಯವರು ಸರ್. ಬಂದು ಮಾಮೂಲಿ ಇದು ಮಾಡಿದ್ದಾರೆ. ಏನೋ ಖುಷಿ, ನಮಗೆ ಏನೋ ಕಂಪ್ನಿ ಮಾಡ್ತಾರೆ ಅಂತ ಹೇಳಿದರು. ಕಂಪ್ನಿಯಿಂದ ನಾವು ಕಂಪ್ನಿ ಅಂದರೆ ಖುಷಿ ವಿಚಾರ ಅಲ್ಲ ಬಿಡು ಅಂತ ನಾವು ಇದು ಮಾಡ್ಕೊಂಡಿದ್ವಿ. ಈ ಥರ ಸೈಟು ಇನ್ನೊಂದು ಅಂತ ಪಬ್ಲಿಕ್ಕು ಇದು ಮಾಡ್ಕೊಬಿಟ್ಟು ಇದು ಮಾಡ್ತಿದ್ದಾರೆ. ಈಗ ಏನು ಲೇಔಟ್ ಮಾಡ್ಲಿಕ್ಕೆ ಹೊರಟಿದ್ದಾರಾ? ಲೇಔಟ್ ಮಾಡ್ತಿದ್ದಾರೆ. ಕಂಪ್ನಿ ಅಂತ ಮಾಡಿದೆ ಹೇಳ್ತಿದ್ದು. ನಮಗೆ ಹುಡುಗರು ಇದ್ವಲ್ಲ, ಕಂಪ್ನಿ ಅಂತ ಹೇಳ್ತಿದ್ರು. ನಮ್ಗೆ ಖುಷಿ ಆಗೋದು. ಕಂಪ್ನಿ ಅಂದರೆ ನಮ್ಮ ಕಡೆ ರೈತರಿಗೆ ಏನೋ ಒಂದು ಹೆಲ್ಪ್ ಆಗುತ್ತೆ. ಲೇಔಟ್ ಮಾಡಿದ್ರೆ ಎಲ್ಲಿ? ಸಿಟಿ ಏನು ಅಲ್ಲ, ಹಳ್ಳಿ ಇದು. ಹಳ್ಳಿ ಸರ್. ಅಂದರೆ ಹಳ್ಳಿ ನಮ್ಗೆ ಹೆಂಗೆ ಗೊತ್ತಾ ಹೇಳಿದ್ದು, ಮುಂದೆ ಫ್ಯೂಚರ್ಗೆ ಅವರು ಯೋಚನೆ ಮಾಡಿದ್ದಾರೆ ಅಷ್ಟೇ.
ಹೆಂಗೆ ಗೊತ್ತಾ ಮುಂದೆ ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಬಂದಾಗ ಅಲ್ಲಿ ಏನೇನು ನಡೀತು, ಮತ್ತು ಈಗ ಸ್ಥಳೀಯರೆಲ್ಲರೂ ಏನೋ ಕೆಲವೊಂದು ಆರೋಪಗಳು ಮಾಡ್ತಾಯಿದ್ರು, ಅವ್ರ ಆರೋಪ ಏನು, ಏನಾದರೂ ಬೇರೆ ಏನಾದರೂ ನಡೆದಿದೆಯಾ ಇಲ್ಲಿ ಅಂತ? ಇಲ್ಲ ಅರವಿಂದ್, ಈಗಾಗಲೇ ಬಿಡಿಗೇಸಿ ಪೊಲೀಸರು ಅದು ಘಟನಾ ಸ್ಥಳಕ್ಕೆ ಅಂದ್ರೆ ಜನಕಲೋಟಿ ಗ್ರಾಮದ ಫಾರ್ಮ್ ಹೌಸ್ಗೆ ಹೋಗಿ ಘಟನಾ ಸ್ಥಳದಲ್ಲಿ ಮಹಾಜರು ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಪ್ರತಾಪ್ ಅವರಿಗೆ ನೂರಾರು ಪ್ರಶ್ನೆಗಳನ್ನ ಪೊಲೀಸರು ಕೇಳಿದ್ದಾರೆ. ಯಾವ ಕಾರಲ್ಲಿ ಬಂದ್ರಿ, ಯಾಕೆ ಹೀಗ್ ಮಾಡಿದ್ರಿ, ಸಾರ್ವಜನಿಕ ಸ್ಥಳದಲ್ಲಿ ಹಿಂಗ್ ಮಾಡೋದು ತಪ್ಪಲ್ವಾ ಅನ್ನುವಂತ ಎಲ್ಲ ಇದನ್ನು ಕೇಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾನೆ. ತಪ್ಪು ಅನ್ನುವಂತ ರೀತಿಯಲ್ಲಿ ಕೂಡ ಕೊಟ್ಟಿರುವಂತದ್ದು. ಜೊತೆಯಲ್ಲಿ ಇಲ್ಲ, ನನ್ಗೆ ಈ ರೀತಿ ಮಾಡೋದು ತಪ್ಪು ಅಂತ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಈಗಾಗಲೇ ಏನು ನಾನು ಬೇರೆ ಉದ್ದೇಶ ಇರಲಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋದಷ್ಟೇ ಉದ್ದೇಶ ಇತ್ತು. ಯೂಟ್ಯೂಬ್ ಇಂದ ಬಂದಂತ ಹಣದಿಂದ ನಾನು ಏನು ಲಾಸ್ಟ್ ಟೈಮ್ ಕೂಡ ಬೇರೆ ಕಡೆ ಈ ರೀತಿ ಮಾಡಿದ್ದೆ, ಅದರಿಂದ $100 ಬಂದಿತ್ತು, ಅದರಿಂದ ನಾನು ಬಡವರಿಗೆ ಹೆಲ್ಪ್ ಮಾಡಿದ್ದೆ. ಈಗ ಬಂದಂತ ದುಡ್ಡಲ್ಲೂ ಕೂಡ ಬಡವರಿಗೆ ಹೆಲ್ಪ್ ಮಾಡೋ ಉದ್ದೇಶ ಇತ್ತೆ ಹೊರತು ಬೇರೆ ರೀತಿ ಅನಾಹುತ ಮಾಡುವಂತ ಉದ್ದೇಶ ಇರ್ಲಿಲ್ಲ ಎನ್ನುವುದನ್ನ ಪೊಲೀಸರಿಗೆ ಆತ ಮಂದಟ್ಟು ಮಾಡಿಕೊಟ್ಟಿದ್ದಾರೆ. ಇದ್ರ ಹಿಂದೆ ಬೇರೆ ಯಾವುದೋ ಮೋಟಿವ್ ಇರ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಪೊಲೀಸರಿಗೆ ಹೇಳಿರುವಂತದ್ದು. ಹಾಗಾಗಿ ಆದ್ರೆ ಸಾರ್ವಜನಿಕ ಅಲ್ಲಿ ಲೋಕಲೈಟ್ ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈತ ಮಾಡ್ತಾ ಇರುವಂತ ಇನ್ನು ಸ್ಫೋಟ ಮಾಡಿದಂತ ಜಾಗ ಇದೆ, ಅದು ಐಡಿ ಹಳ್ಳಿಗೆ ಹೋಗುವಂತಹ ಮೇನ್ ಒಂದು ಹೋಬಳಿಗೆ ಹೋಗುವಂತಹ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆ ಇದು. ಇದರಿಂದ ಸುಮಾರು 30 ಅಡಿ ದೂರದ ರಸ್ತೆ ಇರುವಂತದ್ದು. ಜೋರಾಗಿ ಗಾಳಿ ಬೀಸಿದ್ದೇ ಹೋದಾದರೆ ಬೆಂಕಿಯ ಜ್ವಾಲೆ ಅಲ್ಲಿ ಓಡಾಡುವಂತ ಸಾರ್ವಜನಿಕರ ಮೇಲೆಯೇ ಕೂಡ ಪಸರಿಸುತ್ತಿತ್ತು. ಅಲ್ಲಿ ಇದ್ದಂತಹ ದನ ಮೇಯಿಸುವವರು ಮತ್ತು ಕುರಿ ಗಾಯಿಗಳ ಮೇಲೂ ಕೂಡ ಅದು ಹೋಗ್ತಿತ್ತು. ಅದೃಷ್ಟವಶಾತ್ ಆ ಒಂದು ಅನಾಹುತದಿಂದ ಅಲ್ಲಿಯ ಜನ ಪಾರಾಗಿದ್ದಾರೆ. ಹಾಗಾಗಿ ಸ್ಥಳೀಯರು ಇದನ್ನ ವಿರೋಧಿಸ್ತಾ ಇರುವಂತದ್ದು. ಓಕೆ, ಇನ್ನು ಆ ಜಮೀನು ಮಾಲೀಕರ ಬಗ್ಗೆನೂ ಏನೋ ಒಂದಷ್ಟು ಮಾತನಾಡ್ತಿದ್ರಲ್ಲ ಸ್ಥಳೀಯರು, ಏನದು ಮಂಜುನಾಥ್? ಈಗ ಏನು ಈಗಾಗಲೇ ಕೆಲವೊಂದು ಆರೋಪಗಳನ್ನ ಅಲ್ಲಿಯ ಸ್ಥಳೀಯರು ಮಾಡಿರುವಂತದ್ದು. ನಮ್ಗೆ ಗೊತ್ತಿಲ್ಲದೇನೆ ಇಲ್ಲಿ ಫಾರ್ಮ್ ಹೌಸ್ ನಲ್ಲಿ ಜಿತೇಂದ್ರ ಅನ್ನುವಂತ ಜೈನ್ ಅನ್ನುವಂತವರು ಸುಮಾರು 25 ಎಕರೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕೈಗಾರಿಕೆ ಮಾಡ್ತೀವಿ ಅಂದ್ರೆ ಕಂಪನಿ ಮಾಡ್ತೀವಿ ಅನ್ನುವಂತ ಉದ್ದೇಶದಿಂದ ತಗೊಂಡ್ರು. ಈಗ ನೋಡ್ರಿ ಅದನ್ನ ಸೈಟ್ ಮಾಡಿ ಮಾರ್ಲಿಕ್ಕೆ ಹೊರಟಿದ್ದಾರೆ. ಈ ಸೈಟ್ ಮಾಡಿ ಮಾರ್ಲಿಕ್ಕೆ ಹೊರಟಿರೋದಕ್ಕೆ ಇವರು ಪ್ರಮೋಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಯಾರು ಪ್ರತಾಪ್ ಅವರು 3 ಬಾರಿ ಇದು 3ನೇ ಬಾರಿ ಇದು ಇಲ್ಲಿಗೆ ಬಂದಿರುವಂತದ್ದು ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ನಿಜನೋ ಗೊತ್ತಿಲ್ಲ. ಬಟ್ ಸಾರ್ವಜನಿಕರ ಆರೋಪ ಇದು, ಹೀಗೆ ಮಾಡಿದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಸದ್ಯಕ್ಕೆ ಅಲ್ಲಿ ಒಂದಿಷ್ಟು ಕಾಟೇಜ್ಗಳ ತರ ನಿರ್ಮಾಣ ಮಾಡಿದ್ದಾರೆ. ಒಂದು 25-30 ಕಾಟೇಜ್ಗಳಷ್ಟು ಇದೆ. ಬಟ್ ಅದ್ರ ಹಿಂದೆ ಉದ್ದೇಶ ಇದೆ ಎನ್ನುವುದು ಕೂಡ ಅಲ್ಲಿ ಸ್ಥಳೀಯರಿಗೂ ಕೂಡ ಗೊತ್ತಿಲ್ಲ, ಪೊಲೀಸರಿಗೂ ಕೂಡ ಗೊತ್ತಿಲ್ಲ. ಬಟ್ ಫಾರ್ಮ್ ಹೌಸ್ ತರ ಅಂತ ಕಾಣ್ತಾ ಇದೆ. ಮುಂದೆ ಸೈಟ್ ಮಾಡಿ ಮಾರಬಹುದು, ರಿಯಲ್ ಎಸ್ಟೇಟ್ ಮಾಡಬಹುದು ಎನ್ನುವಂತ ರೀತಿಯಲ್ಲಿ ಲೋಕಲೈಟ್ ಆರೋಪ ಮಾಡ್ತಾ ಇರುವಂತದ್ದು ಅವರಿಗೆ. ರೈಟ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಸ್ಪಾಟ್ ಮಹಜರನ ಮಾಡಿ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ಮುಂದಕ್ಕೆ. ಅಂಡ್ ಅರೆಸ್ಟ್ ಅಂತ ತೋರಿಸಿರೋದ್ರಿಂದ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು ತಮ್ಮ ಕಸ್ಟಡಿಗೆ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಲ್ಲ ಏನು ಮಾಮೂಲಿ ಹೇಳ್ಬೇಡಿ, ಹೇಳಿ ಹೇಳಿ, ಇದೇನು ತೊಂದರೆ ಇಲ್ಲ, ಕ್ಲಾರಿಫೈ ಮಾಡಿ ನೀವು. ಏನಾಯ್ತು ಪ್ರತಾಪ್ ಅವರೇ? ಹೇಳಿ ಹೇಳಿ, ಅಯ್ಯೋ ಪೊಲೀಸ್